ಹಾಯ್ ಹಲೋ ನಮಸ್ಕಾರ. ಹೇಗಿದ್ರಿ ನನ್ನ ನೆಚ್ಚಿನ ವೀಕ್ಷಕರೇ? ನಾನು ಮಾತಾಡ್ತಾ ಇರೋದು ಸ್ಟಡಿ ಗ್ರೂಪ್ ಚಾನಲ್ನಿಂದ. ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋವನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಹೇಳ್ತಾ, ಇಂದು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಇಂದಿನ 10 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಬನ್ನಿ, ಯಾವುವು ಅಂತ 10 ಕ್ವಶನ್ ಯಾವುವು ಅಂತ ನೋಡೋಣ. ನೋಡಿ, ಇಲ್ಲಿ 10 ಕ್ವಶನ್ಗಳು ನಿಮ್ಮ ಮುಂದೆ ಕಾಣ್ತಾ ಇವೆ. ಅದರಲ್ಲಿ ಮೊದಲನೇದಾಗಿ, ಅಕ್ಕಿಯ ಮೇಲ್ಪದರಿನಲ್ಲಿ ಯಾವ ಜೀವಸತ್ವ ಇರುತ್ತದೆ? ನೋಡಿ, ಅಕ್ಕಿಯ ಮೇಲ್ಪದರಿನಲ್ಲಿ ಯಾವ ಜೀವಸತ್ವ ಇರುತ್ತದೆ? ಆನ್ಸರ್ ಏನಪ್ಪ ಅಂದರೆ, ಆನ್ಸರ್ ಬಿ ಜೀವಸತ್ವ ಇರುತ್ತದೆ. ಅಕ್ಕಿಯ ಮೇಲ್ಪದರಿನಲ್ಲಿ ಬಿ ಜೀವಸತ್ವ ಇರುತ್ತದೆ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಂದರೆ, ಸಸ್ಯ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹೂವು ಯಾವುದು? ಸಸ್ಯ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹೂವು ಯಾವುದು? ಸಸ್ಯ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೂವು ರೆಫ್ಲೇಸಿಯಾ. ಹಾಗೆ ಮೂರನೇ ಕ್ವಶನನ್ನು ನೋಡಿ, ಅಪ್ಪಿಕೋ ಚಳುವಳಿಯ ಘೋಷಣೆ ಏನು? ಅಪ್ಪಿಕೋ ಚಳುವಳಿಯ ಘೋಷಣೆ ಏನು? ಅಪ್ಪಿಕೋ ಚಳುವಳಿಯ ಘೋಷಣೆ ಏನಪ್ಪ ಅಂದರೆ, ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು. ನೋಡಿ, ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು. ಹಾಗೆ ಅಪ್ಪಿಕೋ ಚಳುವಳಿಯು 1983ರಲ್ಲಿ ನಡೆಯುತ್ತೆ. ನೋಡಿ, 1983ರಲ್ಲಿ ಅಪ್ಪಿಕೋ ಚಳುವಳಿ ನಡೆಯುತ್ತೆ. ಅದರ ಘೋಷಣೆ ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು. ನೋಡಿ, 4ನೇ ಕ್ವಶನ್ ಏನಂದರೆ, ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೆ ತರಲಾಯಿತು? ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಯಾವ ವರ್ಷ, ಎಷ್ಟರಲ್ಲಿ ಅಂತಂದರೆ ಯಾವ ವರ್ಷ ಅಂತ ಅರ್ಥ, ಎಷ್ಟರಲ್ಲಿ ಜಾರಿಗೆ ತರಲಾಯಿತು? ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು 1961ರಂದು ಜಾರಿಗೆ ತರಲಾಯಿತು. ಮುಂದಿನದಾಗಿ 5ನೇ ಕ್ವಶನ್, ಚಿಪ್ಕೋ ಚಳುವಳಿಯ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ದರು? ಚಿಪ್ಕೋ ಚಳುವಳಿಯ ನಾಯಕತ್ವವನ್ನು ಶ್ರೀ ಸುಂದರ್ಲಾಲ್ ಬಹುಗುಣ್ರವರು ವಹಿಸಿಕೊಂಡಿದ್ದರು. ಯಾರಂದರೆ, ಚಿಪ್ಕೋ ಚಳುವಳಿಯ ನಾಯಕತ್ವವನ್ನು ಸುಂದರ್ಲಾಲ್ ಬಹುಗುಣ್ರವರು ವಹಿಸಿಕೊಂಡಿದ್ದರು. ಈ ಚಿಪ್ಕೋ ಚಳುವಳಿಯು 1973ರಲ್ಲಿ ನಡೆಯುತ್ತೆ. ನೋಡಿ, ಚಿಪ್ಕೋ ಚಳುವಳಿ 1973ರಲ್ಲಿ ನಡೆದಿದ್ದು, ಇದರ ನಾಯಕತ್ವವನ್ನು ಸುಂದರ್ಲಾಲ್ ಬಹುಗುಣ್ರವರು ವಹಿಸಿಕೊಂಡಿರುತ್ತಾರೆ. 6ನೇದಾಗಿ, ಫೋಕ್ವೇಸ್ ಎಂಬ ಗ್ರಂಥವನ್ನು ಯಾರು ರಚಿಸಿದ್ದಾರೆ? ಫೋಕ್ವೇಸ್ ಎಂಬ ಗ್ರಂಥವನ್ನು ಯಾರು ರಚಿಸಿದ್ದಾರೆ? ಫೋಕ್ವೇಸ್ ಎಂಬ ಗ್ರಂಥವನ್ನು WG ಸಮ್ನರ್ ಅವರು ರಚಿಸಿದ್ದಾರೆ. ಇವರ ಪೂರ್ಣ ಹೆಸರು ವಿಲಿಯಂ ಗ್ರಾಮ್ ಸಮ್ನರ್. ಪೂರ್ಣ ಹೆಸರು ಏನಂದರೆ ವಿಲಿಯಂ ಗ್ರಾಮ್ ಸಮ್ನರ್. ಫೋಕ್ವೇಸ್ ಎಂಬ ಗ್ರಂಥವನ್ನು ವಿಲಿಯಂ ಗ್ರಾಮ್ ಸಮ್ನರ್ ಅವರು ರಚಿಸ್ತಾರೆ. 7ನೇ ಕ್ವಶನ್ ಏನಂದರೆ, ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಗುತ್ತದೆ? ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಗುತ್ತದೆ? 1986ರಂದು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ. ಇದು ಏನು ಸೂಚಿಸುತ್ತದೆ ಅಂದರೆ, ಈ ಕಾಯ್ದೆಯು ಏನನ್ನು ಹೇಳುತ್ತದೆ ಅಂದರೆ, ಇದು ಪರಿಸರವನ್ನು ಸಂರಕ್ಷಿಸುವ ಮತ್ತು ಸುಧಾರಿಸುವ ಗುರಿಯನ್ನು ಹೊಂದಿದೆ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಯುವ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ನೋಡಿ, 8ನೇ ಕ್ವಶನ್ನು, ಯಾವ ಖನಿಜವು ಭೂಕವಚದ ಹೆಚ್ಚು ಭಾಗವನ್ನು ಆವರಿಸಿದೆ? ಯಾವ ಖನಿಜವು ಭೂಕವಚದ ಹೆಚ್ಚು ಭಾಗವನ್ನು ಆವರಿಸಿದೆ? ಭೂಕವಚ ಅಂದ ತಕ್ಷಣ ಕನ್ಫ್ಯೂಸ್ ಆಗಬೇಡ್ರಿ. ನೋಡಿ, ಭೂಮಿಯ ಅಂತರಾಳದಲ್ಲಿ 3 ಪದರಗಳು ಕಂಡು ಬರುತ್ತವೆ. ಅದರಲ್ಲಿ ಭೂಕವಚ, ನಂತರ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಅಂತ 3 ಕವಚಗಳು ಕಂಡುಬರ್ತವೆ. ಅದರಲ್ಲಿ ಭೂಕವಚ ಕೂಡ ಒಂದು. ಅದರಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರ್ತಕ್ಕಂತಹ ಖನಿಜ ಯಾವುದಂದರೆ ಫೆಲ್ಸ್ಪಾರ್ ಖನಿಜ. ಅಂದರೆ ಯಾವ ಖನಿಜವು ಭೂಕವಚದ ಹೆಚ್ಚು ಭಾಗವನ್ನು ಆವರಿಸಿದೆ ಅಂತ ಕೇಳಿದಾಗ ಫೆಲ್ಸ್ಪಾರ್ ಅಂತ ನಾವು ಆನ್ಸರ್ ಬರಿಬೇಕು. ಮುಂದಿನದಾಗಿ 9ನೇ ಕ್ವಶನ್ನು, ವಾಯುಮಂಡಲದ ಅತ್ಯಂತ ಶೀತ ಸ್ತರ ಯಾವುದು? ವಾಯುಮಂಡಲದ ಅತ್ಯಂತ ಶೀತ ಸ್ತರ ಯಾವುದು? ವಾಯುಮಂಡಲದ ಅತ್ಯಂತ ಶೀತ ಸ್ತರ ಮಧ್ಯಂತರ ಮಂಡಲ. ವಾಯುಮಂಡಲದ ಅತ್ಯಂತ ಶೀತಸ್ತರ ಯಾವುದಪ್ಪ ಅಂದರೆ ಮಧ್ಯಂತರ ಮಂಡಲ. ಕೊನೆಯದಾಗಿ 10ನೇ ಕ್ವಶನ್ ನೋಡಿ, ಕಿಂಡರ್ ಗಾರ್ಟನ್ ಎಂಬ ಪದ್ಧತಿಯ ಜನಕ ಯಾರು? ಕಿಂಡರ್ ಗಾರ್ಟನ್ ಎಂಬ ಪದ್ಧತಿಯ ಜನಕ
ಪ್ರೋಬೆಲ್ರವರು. ಈ ಪ್ರೋಬೆಲ್ರವರ ಪೂರ್ಣ ಹೆಸರು ಏನಂದರೆ ಫ್ರೆಡ್ರಿಕ್ ವಿಲ್ಹೆಲ್ಮ್ ಆಗಸ್ಟ್ ಪ್ರೋಬೆಲ್. ನೋಡಿ, ಫ್ರೆಡ್ರಿಕ್ ವಿಲ್ಹೆಲ್ಮ್ ಆಗಸ್ಟ್ ಪ್ರೋಬೆಲ್ ಇವರು 1783ರಲ್ಲಿ ಜನಿಸಿ 1852ರಲ್ಲಿ ಮರಣ ಹೊಂದ್ತಾರೆ. ಇವರು ಮೂಲತಃ ಜರ್ಮನ್ ಶಿಕ್ಷಣಶಾಸ್ತ್ರಜ್ಞರು ಕೂಡ ಆಗಿರ್ತಾರೆ. ಹಾಗೆ ಇವರ ಪೂರ್ಣ ಹೆಸರು ನೋಡ್ರಿ, ಫ್ರೆಡ್ರಿಕ್ ವಿಲ್ಹೆಲ್ಮ್ ಆಗಸ್ಟ್ ಪ್ರೋಬೆಲ್. ಇವರೇ ಕಿಂಡರ್ ಗಾರ್ಟನ್ ಪದ್ಧತಿಯ ಜನಕ ಅಂತ ಕರಿತೀವಿ. ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಥ್ಯಾಂಕ್ ಯು.